ಸೋಮನಾಥ ದೇಗುಲದ ಮರು ನಿರ್ಮಾಣವಾಗಿ 75 ವರ್ಷ ಹಿನ್ನೆಲೆಯಲ್ಲಿ ದೇಗುಲಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೊಟ್ಟಿದ್ದಾರೆ. ಸೋಮನಾಥ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಇನ್ನು ದೇಗುಲದ ವತಿಯಿಂದ ಪ್ರಧಾನಿ ಆಗಮಿಸ್ತಾ ಇದ್ದಂಗೆ ಅದ್ಧೂರಿ ಸ್ವಾಗತವನ್ನ ಕೋರಲಾಗಿದೆ. ದೇಗುಲ ಭೇಟಿಗೂ ಮುನ್ನ ಮೋದಿ ರೋಡ್ ಶೋ ಅನ್ನ ಮಾಡಿದ್ದಾರೆ. ಇನ್ನು ಸರ್ದಾರ್ ಪ್ರತಿಮೆಗೆ ಪ್ರಧಾನಿ ಮೋದಿ ನಮನವನ್ನ ಸಲ್ಲಿಸಿದ್ದಾರೆ. ಗುಜರಾತ್ನ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ 75ನೇ ವರ್ಷಾಚರಣೆಯ ನೆನಪಿಗಾಗಿ ಅಮೃತ ಮಹೋತ್ಸವ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಇದೇ ವೇಳೆ ಸೋಮನಾಥ ದೇಗುಲದ ಮೇಲೆ ಘಜ್ನಿ ಮೊಹಮ್ಮದ್ ದಾಳಿ ಮಾಡಿ 1000 ವರ್ಷಗಳು ತುಂಬುವ ಸಂದರ್ಭವೂ ಇದಾಗಿರೋದ್ರಿಂದ ಈ ಆಚರಣೆ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿದೆ. ಸೋಮನಾಥ ದೇಗುಲಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂಗೆ ದೇಗುಲದ ವತಿಯಿಂದ ಅವರಿಗೆ ಅದ್ಧೂರಿ ಸ್ವಾಗತವನ್ನ ಕೋರಲಾಗಿದೆ. ಸೋಮನಾಥ ದೇಗುಲಕ್ಕೆ 75 ವರ್ಷಗಳ ಸಂಭ್ರಮ. ಸಹಜವಾಗಿ ಈ ಅಮೃತ ಮಹೋತ್ಸವದ ಕಾರ್ಯಕ್ರಮ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಇನ್ನು ನರೇಂದ್ರ ಮೋದಿ ಅವರು ರೋಡ್ ಶೋ ಕೂಡ ನಡೆಸಿದ್ದಾರೆ. ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ದೇವರಿಗೆ ವಿಶೇಷ ಪೂಜೆಯನ್ನು ಕೂಡ ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಸರ್ದಾರ್ ಪ್ರತಿಮೆಗೂ ಕೂಡ ನರೇಂದ್ರ ಮೋದಿ ಅವರು ನಮನವನ್ನ ಸಲ್ಲಿಸಿದ್ದಾರೆ. Degree view. ಇದೇ ಸಂದರ್ಭದಲ್ಲಿ ಅಲ್ಲಿ ಏರ್ ಶೋ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೋಮನಾಥ ದೇಗುಲಕ್ಕೆ 75 ವರ್ಷಗಳ ಸಂಭ್ರಮ, ಪುನರ್ ನಿರ್ಮಾಣವಾದಂತಹ ಸಂಭ್ರಮ. ಹಾಗಾಗಿ ಈ ಸಂಭ್ರಮಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಇನ್ನೊಂದು ಕಡೆ ಏರ್ ಶೋ ವಿಶೇಷವಾಗಿ ಸೋಮನಾಥ ದೇವಾಲಯದ ಮೇಲ್ಭಾಗದಲ್ಲಿ ಆಗಸದಲ್ಲಿ ಚಿತ್ತಾರವನ್ನು ಮೂಡಿಸ್ತಾ ಇದೆ. ಅದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. से आता हुआ एक विमान, मगर क्या ये एक विमान है या दो? से आता हुआ एक विमान, मगर क्या ये एक विमान है या दो? कार्य करते हुए भी एक उद्देश्य रखते हैं, जो है राष्ट्र
उद्देश्य रखते हैं, जो है राष्ट्र ಸೋಮನಾಥ ದೇವಾಲಯ ಮರು ನಿರ್ಮಾಣವಾಗಿ 75 ವರ್ಷಗಳ ಸಂಭ್ರಮ. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮೊದಲು ರೋಡ್ ಶೋ ನಡೆಸಿ ಅದಾದ್ಮೇಲೆ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು, ದೇವರ ದರ್ಶನವನ್ನ ಪಡೆದ್ರು. ಅದಾದ್ಮೇಲೆ ಈಗ ಅದ್ದೂರಿ ಏರ್ ಶೋನಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡಿದ್ದಾರೆ. ಬಾನಂಗಳದಲ್ಲಿ ವಿವಿಧ ಆಕಾರಗಳನ್ನ, ಚಿತ್ತಾರಗಳನ್ನ ವಿಮಾನಗಳು ಮೂಡಿಸ್ತಾ ಇವೆ. ಒಂದು ಕಡೆ ದೇಗುಲದ ಮರು ನಿರ್ಮಾಣವಾಗಿ 75 ವರ್ಷಗಳ ಸಂಭ್ರಮವಾದ್ರೆ, ಇನ್ನೊಂದು ಕಡೆ ಮೊಹಮ್ಮದ್ ಗಜ್ನಿ ಈ ದೇವಸ್ಥಾನದ ಮೇಲೆ ಆಕ್ರಮಣ ಮಾಡಿ 1000 ವರ್ಷಗಳು ತುಂಬಿರುವಂತಹ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವದ ಈ ಕಾರ್ಯಕ್ರಮ सुरक्षा कृपया अपनी नजरें एक और बार क्षेत्रों में कार्य करते हुए भी एक उद्देश्य रखते हैं, जो है राष्ट्र कृपया अपनी नजरें एक और बार